ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಡ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಟ್ಟು ಬೆಂಗಳೂರು ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಮ್ಮನ್ನ ನೀವು ತೆಗಳಿದ್ರು ಪರವಾಗಿಲ್ಲ. ಇವತ್ತು ಯಾವ್ದಾದ್ರು ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನನಗೆ ಚೀಮಾರಿ ಹಾಕಿ ಕರೆದು ಎನಿ ರೋಡ್, ಎಂ ಜಿ ರೋಡ್ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ರೋಡ್ವರೆಗೂ ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಇದಾರಪ್ಪ ಅವರು, ಇವಾಗ ಯಾಕೆ ಹೇಳಿರಕ್ ಹೋತೀಯ? ಬದುಕಿದಾರ ಅವ್ರು, ಇನ್ನ ಗಟ್ಟಿ ಇದಾರೆ, ಇನ್ನ 40 ವರ್ಷ ಇರ್ತಾರೆ. ಇವಾಗ ರಸ್ತೆಗೆ ಹೆಸರು ಇಡಾಕೋತೀಯಲ್ಲಪ್ಪ ನೀನು. ನಾನು ಅವ್ರ ರಸ್ತೆನೇ ಇಲ್ಲ ಅಂತಿದ್ದು. ಇನ್ನ 40 ವರ್ಷ ಇರ್ತಾರ ಅವರು. ಇಲ್ಲ ಸರ್, ಡಿ ಕೆ ಶಿವಕುಮಾರ್ ರಸ್ತೆ ಅಂತ ಅಂತೂ ನನ್ಗೆ ಇರೋದು ನನ್ಗೆ ಗೊತ್ತಿಲ್ಲ. ನಿಮ್ ಕಾಲದಲ್ಲಿ ಏನೋ ಇಟ್ಟಿದ್ರೆ ಬಿಜೆಪಿ ಕಾಲದಲ್ಲಿ ಅಂತ ನನ್ಗೆ ಗೊತ್ತಿಲ್ಲ. ಅದರಿಂದ ನನಗೆ ಈ ರಸ್ತೆಗಳು, ಬೆಂಗಳೂರಿನ ರಸ್ತೆಗಳು ವಿಚಾರವಾಗಿರ್ಬೋದು, ಡೆವಲಪ್ಮೆಂಟ್ ವಿಚಾರವಾಗಿರ್ಬೋದು, ಈಗ ತಾನೇ ಈ ಖಾತಾ ಅಧ್ಯಕ್ಷರೇ, ಈ ಖಾತಾ ಮಾಡಿ ಅವ್ರದೇ ಖಾತಾ, ಅವರೇ ಮೊದಲೆಲ್ಲ ನಿಮ್ಮ ಬೆಂಗಳೂರಲ್ಲೇನ ನಿಮ್ದು ಒಂದು ಡ್ರೋನ್ ಮೂಲಕ ತಾವು ಸರ್ವೆ ಆಯ್ತಪ್ಪ, ಆಯ್ತು, ಬೆಳಗ್ಗೆ ಆಯ್ತು. ನೀವು ನಿಮ್ದೇ ಬೆಂಗಳೂರಲ್ಲಿ ಮನೆ ಇದ್ರೆ ಮೊದಲು ಖಾತಾ ಇತ್ತು. ಇವ್ರು ಬಂದ್ಮೇಲೆ ಅದಕ್ಕೆ ಈ ಖಾತಾ ಅಂತ ಮಾಡಿದ್ರು. ನಿಮ್ದೇ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡೋದು. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ಲಂಚ ಇಲ್ದಿದ್ದು ಯಾರು ಮಾಡ್ಕೊಡ್ತಾರೆ ತೋರಿಸಿ. ನನ್ನೇನೋ ನಮ್ಮ ಮನೆಗೆ ಬಂದಿದ್ರು, ಒಂದು 50 ಜನ ಬಂದು 10,000 ರೂಪಾಯಿ ಕೊಡ್ಬೇಕು ಒಂದು ಖಾತಾಗೆ. ಈ ಖಾತಾಗೆ 30-40 ವರ್ಷ, 50 ವರ್ಷದಿಂದ 100 ವರ್ಷದಿಂದ ಇದ್ದಂತ ಖಾತೆಗಳು ಅವ್ರದೇ ಖಾತೆ, ಅವರೇ ಹೆಸರಿಗೆ ಮಾಡ್ಕೊಳ್ಳೋದು. ಯಾರಿಗ ಲಾಭ ಆಯ್ತು? ಅಧಿಕಾರಿಗಳಿಗೆ ಲಾಭ ಆಯ್ತು. ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇಡೀ ಕರ್ನಾಟಕ, ಇಡೀ ಬೆಂಗಳೂರಲ್ಲ ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕ ಈ ಖಾತೆ ಬಾಳು. ನೀವೇನಾನ ನಾನು ತಪ್ಪು ಹೇಳಿದ್ದೀನಿ ಅಂತ ಹೇಳಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ. 10,000 ರೂಪಾಯಿ ಮಿನಿಮಮ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ 20,000ದವರೆಗೂ ಹೋಗಿದೆ. ಪಾಪ ಡಿಸ್ಟರ್ಬ್ ಮಾಡಬಾರ್ದು, ಅಪೋಸಿಷನ್ ಲೀಡರ್ ಅಂತ ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಇಡೀ ದೇಶದಲ್ಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅರ್ಜಿ ತೆಗೆದುಕೊಂಡು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಮಾಡಿ ಮನೆಗಳು ಕೊಟ್ಟು ಏನಾದ್ರು ಪ್ರಾಬ್ಲಮ್ ಇದೆ ಅಂತೇಳಿ ಅವ್ರ ಸರ್ಟಿಫಿಕೇಟ್, ಅವ್ರ ಮನೆ ಫೋಟೋ, ಅವ್ರ ಫೋಟೋ ಹಾಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಕರೆದು ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಗವರ್ನೆನ್ಸ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟಿದ್ದೀರಿ ನೀವು. ತಿರ್ಗಾ ನೀವು ಅವಾರ್ಡ್ ಕೊಟ್ಬಿಟ್ಟು ತಿರ್ಗಾ ನೀವೇ ಹಿಂಗ್ ಮಾತಾಡೋದು ಹೆಂಗಲ್ಲಪ್ಪ? ಸೊ ಹಂಗೆ ಈ ಖಾತಾ ಸಿಸ್ಟಮ್, ಈಗ ಇವರು ಕೃಷ್ಣ ಬೈರೇಗೌಡ ಇಲ್ಲೇ ಕೂತಿದ್ದಾರೆ, ನಾವು ಇಲ್ಲೇ ಇದ್ದೀರಿ. ನಾವೇನು ಈ ಭೂಮಿ ಗ್ಯಾರಂಟಿ ಕೊಟ್ಟು ಈ ಖಾತಾ ಸಿಸ್ಟಮ್ ಮಾಡಿದೀವಲ್ಲ, ಈ ದೇಶಕ್ಕೆ ಮಾಡ್ಲು. ಹಿಂದೆ ಕೂಡ ಅಷ್ಟೇ, ಪಾಣಿ ಕೊಟ್ಟಂತ ಸಂದರ್ಭದಲ್ಲಿ ಪಾಣಿ ಕೊಟ್ಟ ಕೂಡ ಭೂಮಿ ಸ್ಕೀಮ್ ಮಾಡಿದೀವಿ. ಈಗೂ ಕೂಡ ಈ ಖಾತಾ ಬೇಕಾದ್ರೆ ಹೇಳಿ, ಅಶ್ವತ್ಥ ಪಕ್ಕದಲ್ಲೇ ಕೂತವ್ರೆ, ಬೆಂಗಳೂರು ಸಿಟಿ ಬೇರೆ MLA ಕೊಡಿದ್ರೆ ಅದ್ ಯಾರಪ್ಪ 10,000 ರೂಪಾಯಿ ಕೊಟ್ಟವ್ರ, 10,000 ಕೇಳಿದ್ರು, ಒಂದು ಪಟ್ಟಿ ಕೊಡಿ. ಐ ವಿಲ್ ಸಿ ದಟ್ ಇವತ್ತು ಕೊಡಿ. ಈಗ ಸಾಯಂಕಾಲದ ಒಳಗಡೆ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತೀನಿ. ಶಿವಕುಮಾರ್ ಅವರೇ, ಈ ಖಾತಾದ ಸಮಸ್ಯೆ ಇಡೀ ರಾಜ್ಯದಲ್ಲಿ ಹೆಂಗಿದೆ ಅಂತ ಕೇಳಿದ್ರೆ ನಿಮಗೆ ಇದ್ರ ಅಂದಾಜಿಲ್ಲ. ನೀವು ಇದನ್ನ ದಯಮಾಡಿ ಖಾಸಗಿಯಾಗಿ ನಿಮ್ ಶಾಸಕರುಗಳ ಹತ್ರ ಕೇಳಿ. ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಡಳಿತ ಸುಧಾರಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ ಮೇಲೆ ನೀವು ಸಮಾಧಾನದಿಂದ ಕೇಳಬೇಕು. ಈ ಖಾತಾದ ಸಮಸ್ಯೆಯನ್ನ ಈ ರಾಜ್ಯದಲ್ಲಿ ಯಾವತ್ತೂ ಇಷ್ಟು ಅನುಭವಿಸ್ತಿಲ್ಲ.
ಒಬ್ಬೊಬ್ಬ ಈ ಖಾತೆ ನನ್ನ ಸ್ವಂತ ಜಾಗದ ಖಾತೆ ತಗೊಳ್ಬೇಕು ಅಂತಂದ್ರೆ 10,000 ರೂಪಾಯಿ 20,000 ರೂಪಾಯಿ ನಮ್ ತಾಲೂಕ್ ಆಫೀಸಲ್ಲಿ ಕೊಡ್ಬೇಕು ಅಂತ ಹೇಳಿ ಜನ ನಮ್ ಕಚೇರಿಗಳಿಗೆ ಬಂದು ಕೂತಿದ್ದಾರೆ. ನಿಮ್ಗೆ ಅಂದಾಜಿಲ್ಲ ಇದ್ರದ್ದು. ನೀವು ಇದನ್ನ ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ರೆ ಈ ಸರ್ಕಾರ ಹಿಂಗೆ ಅಂತ ಅನ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಇನ್ನು ಬರಲೇ ಇಲ್ಲ, ಖಾತೆಗಳೇ ಕೊಡ್ತಾ ಇಲ್ಲ. ನೋಡ್ರಿ, ಸರ್ವರ್ ಸಮಸ್ಯೆ ಅಂತ ಎಷ್ಟು ತಿಂಗಳಿಂದ ಹೇಳ್ತಾ ಈಗ ಇದ್ದೀವಿ. ಬೆಂಗಳೂರು ನಗರದಲ್ಲಿ 10 ಲಕ್ಷ ಖಾತೆ ಇಶ್ಯೂ ಮಾಡಿದ್ವಿ. 10 lakhs ಐ ಆಮ್ ಆನ್ ರೆಕಾರ್ಡ್. 10 ಲಕ್ಷ ಇನ್ನ ಮಾಡ್ಬೇಕು. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಡಾಕ್ಯುಮೆಂಟ್ ಸರಿ ಇರಬೇಕು, ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಅವ್ರ ಮನೆ ಫೋಟೋ ಬರಬೇಕು, ಅವ್ರದ್ದು ಫೋಟೋ ಬರಬೇಕು, ಮಾಡಬೇಕು. 10 lakhs ಖಾತೆ ಕೊಟ್ಟಿದೀವಿ. ಈಗ ಏನು ನಾವು ಇವ್ರದ್ದು ಮಾಡಿದ ರೆವಿನ್ಯೂ ಮಾಡಿದ್ವಿ ಅಲ್ಲ, 1,11,00,000 ನೋಡಿದಿರ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಯಾವ ಆಟೋಮೆಟಿಕ್ ಅಪ್ರೂವಲ್ ಕೂಡ ನಾವು ಮಾಡಿದೀವಿ. ಸೊ ಕೆಲವು ಸಂದರ್ಭದಲ್ಲಿ ಕೆಲವು ಇದನ್ನ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಡಿಲೇ ಆಗ್ತಾರೆ. ಅದಕ್ಕೂ ಕೂಡ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ಗೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಇನ್ನೊಂದು ನಾಳಿದ್ರಲ್ಲಿ ನಾನು ಈ ಒಂದು ಇವ್ರದ್ದೆಲ್ಲ ಮುಗಿಲಿ, ಐ ವಿಲ್ ಕಮ್ ಔಟ್ ವಿತ್ ಎ ಪ್ಲಾನ್ ಆಫ್ ಆಕ್ಷನ್. ಯಾರು ಸಮಸ್ಯೆ ಆಗಿದೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಒಂದು ಸೊಲ್ಯೂಷನ್ಗೆ ಇಲ್ಲೇ ರಿಪ್ಲೈ ಮಾಡ್ತೀನಿ. ಅದಕ್ಕೆ ಹೊಸ ತಂತ್ರಜ್ಞಾನ ಮಾಡಿ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅನ್ನೋದು ನಾನು ಒಪ್ಕೋತೀನಿ, ತಡ್ಕೊಳ್ಳೋಣ. ಈ ಖಾತಾ ಸಮಸ್ಯೆ ಈ ಮಾರ್ಚಿಂದ ಪ್ರಾರಂಭ ಆಗಿರೋದಲ್ಲ. ಇದು ನನಗೆ ಗೊತ್ತಿದ್ದಂಗೆ 7-8 ತಿಂಗಳಾಯ್ತು ಈ ಖಾತಾಗಳು ಸಿಗದಲೆ. ಒಬ್ಬ ಯಾರೋ ಒಂದ್ ಜಾಗ ಮಾರ್ಲಿಕ್ಕೆ ಆಗ್ತಿಲ್ಲ, ಒಂದ್ ಏನೇನೋ ತಗೊಳ್ಲಿಕ್ಕೆ ಆಗ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಎರಡನೇದು ಇದ್ರಲ್ಲಿ ಕರಪ್ಷನ್ ಎಷ್ಟು. ನೀವು ಇದನ್ನೆಲ್ಲ ಒಂದ್ ಕಡೆ ನಾನು ಮಾಡಿದೀನಿ ಅನ್ನೋ ಕಾರಣಕ್ಕೆ, ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೆ, ನಮ್ದು ಚೆನ್ನಾಗಿದೆ ಅಂತ ನೀವು ಬೆಂದು ತಟ್ಕೊಂಡ್ರೆ ನಮ್ದೇನ್ ತೊಂದರೆ ಇಲ್ಲ. ಜನ ಈ ಖಾತಾದ ಬಗ್ಗೆ ಏನ್ ಮಾತಾಡ್ತಿದಾರೆ ಅಂತ ಕೇಳಿ ನೋಡಿ ಒಂದ್ಸರಿ. ನೋಡ್ರಿ, ಮಾಡಿ ಬಿಡಿ ಸರ್. ಗ್ರೀನ್ ಝೋನ್, ಫ್ರಾಡ್ ಕೇಸಸ್ ಅಂತವ್ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ ಯಾವ್ದು ಗ್ರೀನ್ ಝೋನ್ ಇಲ್ಲ ಸರ್. ನಮ್ದೆಲ್ಲ ಹಳೆ ನಗರಸಭೆ, ನಮ್ದೆಲ್ಲ ಹಳೆ ನಗರಸಭೆ. ನಿಮ್ಮ ಚರ್ಚೆ ಮಾಡಿ, ನಾನು ಚರ್ಚೆ ಮಾಡಿ. ಸತೀಶ್ ಒಂದ್ ನಿಮಿಷ. ಆಮೇಲೆ ಈ ಖಾತಾ ವಿಷಯ ಏನಾಗಿದೆ ಸರ್, ನಾವ್ ಯಾವ ಅಪಾರ್ಟ್ಮೆಂಟ್ಸ್ ಇದಾವೆ, ಲೇಔಟ್ಗಳಿದಾವೆ, ಆ ಖಾತಾಗಳನ್ನ ಈಗ ಅವ್ರ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ನೀವು ಎಲೆಕ್ಷನ್ಗೆ ಹಾಕಿದೀರಾ, ನೀವು ಬೇರೆ ಬೇರೆ ಇದಕ್ಕೆ ಹಾಕಿದ್ರೆ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಸರ್. ಸತೀಶ್, ಅಂದ್ರೆ ನಾವು ಬಲ್ಕ್ ಖಾತಾಸ್ ಆದ್ರೂ ಅಪಾರ್ಟ್ಮೆಂಟ್ಗಳಲ್ಲೋ ಲೇಔಟ್ ಅಲ್ಲೋ ಒಂದ್ ಸಭೆ ಮಾಡಿ ಕೊಡ್ಬೇಕಾಗ್ತದೆ ಸರ್. ತುಂಬಾ ಡಿಲೇ ಆಗ್ತಾ ಇದೆ ಆ ಖಾತಾಗಳು. ಸನ್ಮಾನ್ಯ ಅಧ್ಯಕ್ಷರೇ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.